ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ 2026 ಫೆಬ್ರವರಿ 28ರಂದು ಇರಾನ್ನ ಮೇಲೆ ಒಂದು ಮಿಲಿಟರಿ ಸ್ಟ್ರೈಕ್ ನಡೆಸುತ್ತೆ. ಈ ಅಟ್ಯಾಕ್ ಹಿಂದಿದ್ದದ ಸ್ಟ್ರಾಟಜಿ ಏನಂದ್ರೆ, ಮೊದಲು ಭಾರಿ ಮಿಲಿಟರಿ ಪ್ರೆಷರ್‌ನ ಕ್ರಿಯೇಟ್ ಮಾಡಬೇಕು. ಆ ಮಿಲಿಟರಿ ಪ್ರೆಷರ್‌ನಿಂದ ಇರಾನ್ನ ಎಕನಾಮಿಕ್ ಕೊಲ್ಯಾಪ್ಸ್ ಆಗಬೇಕು ಅನ್ನೋದು. ಜೊತೆಗೆ ಅಲ್ಲಿನ ಲೀಡರ್‌ಶಿಪ್ ಅನ್ನ ಡಿಕ್ಯಾಪಾಸಿಟೇಟ್ ಮಾಡಿ ರೆಜಿಮ್ ಅನ್ನ ಡಿಸ್‌ಮ್ಯಾಂಟಲ್ ಮಾಡಬೇಕು ಅನ್ನೋದು. ಈ ಎರಡೂ ಒಂದೇ ಸಮಯದಲ್ಲಿ ನಡೆದ್ರೆ, ಕೊನೆಗೆ ವೆನಿಜುವಾಲಾದಲ್ಲಿ ನಡೆದಂತೆ ಇರಾನ್‌ನಲ್ಲಿ ಒಂದು ರೆಜಿಮ್ ಚೇಂಜ್ ಆಗುತ್ತೆ ಅನ್ನೋದು ಅಮೆರಿಕದ ಲೆಕ್ಕಾಚಾರ ಆಗಿತ್ತು. ಆದ್ರೆ ಆಶ್ಚರ್ಯದ ವಿಷಯ ಏನಂದ್ರೆ, ಈ ಸಂಪೂರ್ಣ ಮಾಡೆಲ್ ಹಿಂದೆ ಅಮೆರಿಕದ ಸಿಐಎ ವರ್ಷಗಳ ಕಾಲ ಮಾಡಿದಂಥ ಅನಾಲಿಸಿಸ್, ಅಸೆಸ್ಮೆಂಟ್ ಮತ್ತು ಪ್ಲಾನಿಂಗ್ ಎಲ್ಲವೂ ಬಹುತೇಕ ಫೇಲ್ ಆಯಿತು. ಅದಕ್ಕೆ ಮುಖ್ಯವಾಗಿ 2 ಕಾರಣಗಳಿದ್ದಾವೆ. ಮೊದಲನೇದಾಗಿ ಲೀಡರ್‌ಶಿಪ್ ಅನ್ನ ಟಾರ್ಗೆಟ್ ಮಾಡಿದ ನಂತರ ಇರಾನ್‌ನ ಎಕನಾಮಿಕ್ ಸಂಪೂರ್ಣ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದು ಅಮೆರಿಕ ನಿರೀಕ್ಷೆಯಲ್ಲಿತ್ತು. ಆದ್ರೆ ಅದು ಹಾಗಾಗ್ಲಿಲ್ಲ. ಎರಡನೇದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ಇರಾನ್‌ನ ಲೀಡರ್‌ಶಿಪ್ ಮೇಲೆ ಹೊಡೆತ ಬಿದ್ದ ನಂತರ ಅಲ್ಲಿನ ಸೊಸೈಟಿ ಒಡೆದೋಗೋ ಬದಲು ಸಂಪೂರ್ಣವಾಗಿ ಒಂದಾಗಿ ಮಿಲಿಟರಿ ಹಿಂದೆ ನಿಂತ್ಕೊಳ್ಳುತ್ತೆ. ಆ ಯುನಿಟಿ ಕಾರಣದಿಂದ ಮಿಲಿಟರಿ ಅಲ್ಲಿನ ರೆಜಿಮ್ ಅನ್ನ ಸಸ್ಟೈನ್ ಮಾಡುತ್ತೆ. ಅದರ ಪರಿಣಾಮವಾಗಿ ಅಮೆರಿಕದ ಲೆಕ್ಕಾಚಾರ ಎಲ್ಲ ಉಲ್ಟಾಪುಲ್ಟಾ ಆಯಿತು. ರಷ್ಯಾ ಮತ್ತು ಚೈನಾ ಸೇರಿ ಸಂಪೂರ್ಣ ಸಪ್ಲೈ ಚೈನ್ ಜೊತೆಗೆ ಸ್ಯಾಟಲೈಟ್ ಇಮೇಜರಿ ಅಂಡ್ ಮಿನಿಟ್ ಟು ಮಿನಿಟ್ ಇಂಟೆಲಿಜೆನ್ಸ್‌ನ ಇರಾನ್‌ಗೆ ಸಪ್ಲೈ ಮಾಡ್ತಾ ಇದ್ರು. ಇದೇ ಇಂಟೆಲಿಜೆನ್ಸ್ ಆಧಾರವಾಗಿ ಇರಾನ್ ತನ್ನ ಶಹೀದ್ ಡ್ರೋನ್ಸ್‌ನ ಬಳಸಿಕೊಂಡು ಮಿಡ್ಲ್ ಈಸ್ಟ್‌ನಾದ್ಯಂತ ಇರುವಂತಹ ಅಮೆರಿಕ ನಿರ್ಮಾಣ ಮಾಡಿದಂಥ ಅನೇಕ ಮಿಲಿಟರಿ ಬೇಸಸ್ ಮೇಲೆ ದಾಳಿ ಮಾಡುತ್ತೆ. ಒಂದು ವಿಷಯನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ದೇಶ ತನ್ನ ಮಿಲಿಟರಿ ಬೇಸನ್ನ ಮತ್ತೊಂದು ದೇಶದಲ್ಲಿ ನಿರ್ಮಾಣ ಮಾಡಿದ್ರೆ, ಅದು ಯಾವತ್ತೂ ಸಾಮಾನ್ಯ ಪಬ್ಲಿಕ್ ಮ್ಯಾಪ್‌ನಲ್ಲಿ ಅಂದ್ರೆ ಗೂಗಲ್ ಮ್ಯಾಪ್‌ನಲ್ಲಿ ಕಾಣಿಸೋದಿಲ್ಲ. ಇವತ್ತಿನ ಡೇಟ್‌ಗೆ ಅಮೆರಿಕ ವಿಶ್ವಾದ್ಯಂತ 800ಕ್ಕೂ ಹೆಚ್ಚು ಮಿಲಿಟರಿ ಬೇಸಸ್‌ನ ನಿರ್ಮಾಣ ಮಾಡಿದೆ. ಅವುಗಳಲ್ಲಿ ಕನಿಷ್ಠ 150ಕ್ಕೂ ಹೆಚ್ಚು ಬೇಸಸ್‌ಗಳನ್ನ ಈ ಕ್ಷಣಕ್ಕೂ ಮಿಡ್ಲ್ ಈಸ್ಟ್‌ನಲ್ಲೇ ನಿರ್ಮಾಣ ಮಾಡಿದೆ. ಇವುಗಳನ್ನ ನೀವು ಯಾವುದೇ ಪಬ್ಲಿಕ್ ಮ್ಯಾಪ್ ಆಗಲಿ ಅಥವಾ ಗೂಗಲ್ ಮ್ಯಾಪ್ ಆಗಲಿ ನೋಡೋಕೆ ಸಾಧ್ಯ ಇಲ್ಲ. ಆದ್ರೆ ಈ ಮಿಲಿಟರಿ ಬೇಸಸ್‌ಗಳ ನಿಖರ ಎಕ್ಸಾಕ್ಟ್ ಲೊಕೇಶನ್, ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಆಪರೇಷನಲ್ ಡೀಟೇಲ್ಸ್ ವಿಶ್ವದ ಪ್ರಮುಖ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಬಳಿ ಇರುತ್ತೆ. ರಷ್ಯಾ ಮತ್ತು ಚೈನಾ ಸೇರಿ ಈ ಸಂಪೂರ್ಣ ಇಂಟೆಲಿಜೆನ್ಸ್ ಪೈಪ್ಲೈನ್ ಮೂಲಕ ಇರಾನ್‌ಗೆ ಅತ್ಯಂತ ಸೂಕ್ಷ್ಮ ಮಾಹಿತಿಯನ್ನು ಒದಗಿಸ್ತವೆ. ಅದೇ ಮಾಹಿತಿಯನ್ನು ಬಳಸಿಕೊಂಡು ಇರಾನ್ ತನ್ನ ಶಹೀದ್ ಡ್ರೋನ್ಸ್‌ನ ಮೂಲಕ ಅಮೆರಿಕನ್ ಮಿಲಿಟರಿ ಬೇಸಸ್ ಮೇಲೆ ನಿಖರವಾಗಿ ದಾಳಿ ಮಾಡುತ್ತೆ. ಆಮೇಲೆ ಏನಾಯ್ತಂದ್ರೆ, ಇರಾನ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನೋ ಒಂದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಜಿಯೋಪೊಲಿಟಿಕಲ್ ಚೋಕ್ ಪಾಯಿಂಟ್ ಅನ್ನ ಬಹುತೇಕ ಚೋಕ್ ಮಾಡಿ ಗ್ಲೋಬಲ್ ಎನರ್ಜಿ ಕ್ರೈಸಿಸ್ ಕ್ರಿಯೇಟ್ ಮಾಡೋ ಕೆಪಾಸಿಟಿ ತನ್ನಲ್ಲಿದೆ ಅಂತ ಇಡೀ ಜಗತ್ತಿಗೆ ತೋರಿಸುತ್ತೆ. ಇದರಿಂದ 2 ದೊಡ್ಡ ವಿಷಯಗಳು ಸ್ಪಷ್ಟವಾಗ್ತವೆ. ಮೊದಲನೇದು, ಕೇವಲ ಮಿಲಿಟರಿ ಪ್ರೆಷರ್ ಹಾಕಿದ್ರೆ ಅಥವಾ ಯುದ್ಧದ ಮೂಲಕ ಒತ್ತಡ ತಂದ್ರೆ ಯಾವುದೇ ದೇಶದಲ್ಲಿ ಫೋರ್ಸ್‌ಫುಲಿ ರೆಜಿಮ್ ಚೇಂಜ್ ಮಾಡೋದು ಅಷ್ಟು ಸುಲಭವಲ್ಲ ಅನ್ನೋದು. ಎರಡನೇದು, ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನೋ ಒಂದು ಈ ಜಿಯೋಪೊಲಿಟಿಕಲ್ ಫ್ಲಾಶ್ ಪಾಯಿಂಟ್ ಅನ್ನ ಇರಾನ್ ಹೇಗೆ ತನ್ನ ಅಡ್ವಾಂಟೇಜ್‌ಗೆ ಬಳಸ್ಕೊಂಡಿದೆ, ಅದು ಇಡೀ ಜಗತ್ತಿನ ಹಲವು ದೇಶಗಳಿಗೆ ಒಂದು ದೊಡ್ಡ ಲರ್ನಿಂಗ್ ಆಗಿದೆ, ಅಂದ್ರೆ ಪಾಠವಾಗಿದೆ. ಇಲ್ಲಿ ನಾನು ಹೇಳಬೇಕಾಗಿದ್ದ ಮುಖ್ಯ ಪಾಯಿಂಟ್ ಏನಂದ್ರೆ, ಅಂದಿನಿಂದ ಇವತ್ತಿನವರೆಗೂ ಅಮೆರಿಕ ಒಂದೇ ಕೆಲಸ ಮಾಡ್ತಾ ಇದೆ. ಡೀಲ್, ಡೀಲ್, ಡೀಲ್. ನನಗೆ ಇರಾನ್ ಜೊತೆ ಡೀಲ್ ಮಾಡಬೇಕು ಅನ್ನೋದು ಟ್ರಂಪ್ ಕನಸು ಕಾಣ್ತಾ ಇದ್ದಾನೆ. ಆದ್ರೆ ಈ ಡೀಲ್ ಹಿಂದೆ ಇರುವಂತ ಗೇಮ್ ಕೇವಲ ಸ್ಟ್ರೇಟ್ ಆಫ್ ಹಾರ್ಮುಜ್ ಮಾತ್ರ ಅಲ್ಲ. ಈ ಡೀಲ್ ಹಿಂದೆ ಇರೋದು ಇರಾನ್ನ ಎಕಾನಮಿ ಅಥವಾ ಮಿಲಿಟರಿ ಕೆಪಾಸಿಟಿನೂ ಅಲ್ಲ. ಈ ಡೀಲ್ ಹಿಂದೆ ಇರುವಂತ ಅತ್ಯಂತ ಪ್ರಮುಖ ಪಾಯಿಂಟ್ ಏನಂದ್ರೆ, ಇರಾನ್ ಬಳಿ ಇರುವಂತಹ ನ್ಯೂಕ್ಲಿಯರ್ ಮೆಟೀರಿಯಲ್. ಇವತ್ತಿನ ಡೇಟ್‌ಗೆ ಇರಾನ್ ಬಳಿ ಸುಮಾರು 400 ಕಿಲೋಗ್ರಾಂ ಅಂದ್ರೆ 400 ಕೆಜಿ ಹೈಲಿ ಎನ್ರಿಚ್ಡ್ ಯುರೇನಿಯಂ ಇದೆ. ಈ ಹೈಲಿ ಎನ್ರಿಚ್ಡ್ ಯುರೇನಿಯಂನಿಂದ ಇರಾನ್ ಯಾವಾಗ ಬೇಕಾದ್ರೂ ಒಂದು ಅಟಾಮಿಕ್ ಬಾಂಬ್ ಅಸೆಂಬಲ್ ಮಾಡೋ ಸಾಮರ್ಥ್ಯ ಇದೆ. ಇರಾನ್‌ಗೂ ಈ ವಿಷಯ ಗೊತ್ತಿದೆ. ಒಂದು ನ್ಯೂಕ್ಲಿಯರ್ ಬಾಂಬ್ ಬಿಲ್ಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಟೆಕ್ನಾಲಜಿ, ಡೆಲಿವರಿ ಸಿಸ್ಟಮ್, ಟೆಸ್ಟಿಂಗ್ ಸೇರಿದಂತೆ ಇನ್ನೂ ಹಲವಾರು ಕಾಂಪ್ಲೆಕ್ಸ್ ಚಾಲೆಂಜಸ್ ಇದಾವೆ. ಆದ್ರೆ ಇರಾನ್ ಬಾಂಬ್ ತಯಾರಿಸಲಿ ಅಥವಾ ಮಾಡದೇ ಇರಲಿ, ತಯಾರಿಸದೇನೆ ಇರಲಿ, ಬಾಂಬ್ ಮಾಡೋಕ್ಕೆ ಬೇಕಾದಂತಹ ಮೆಟೀರಿಯಲ್ ತನ್ನ ಬಳಿ ಇರೋದೇ ಇವತ್ತಿನ ಜಗತ್ತಿನಲ್ಲಿ ಒಂದು ದೊಡ್ಡ ಭಯ ಕ್ರಿಯೇಟ್ ಮಾಡ್ತಾ ಇದೆ. ಅದಕ್ಕಾಗಿ ಇರಾನ್ ಈಗ ಒಂದು ವಿಷಯದಲ್ಲಿ ಗಟ್ಟಿಯಾಗಿ ನಿಂತಿದೆ. ಏನೇ ಆದ್ರೂ, ಯಾವುದೇ ಪ್ರೆಷರ್ ಬಂದ್ರೂ ಕೂಡ ಈ ನ್ಯೂಕ್ಲಿಯರ್ ಮೆಟೀರಿಯಲ್ ಅನ್ನ ನಾವು ಯಾರ ಕೈಗೂ ಸಿಗಲು ಬಿಡೋದಿಲ್ಲ ಅನ್ನೋದು ಇರಾನ್ನ ಸ್ಟ್ಯಾಂಡ್. ಇದನ್ನೇ ಗಮನದಲ್ಲಿಟ್ಟುಕೊಂಡು ಅಮೆರಿಕ ಕೂಡ ಹಲವು ರೀತಿಯ ಆಪ್ಷನ್ಸ್‌ನ ಎಕ್ಸ್‌ಪ್ಲೋರ್ ಮಾಡ್ತಾ ಬಂದಿದೆ. ಅದರಲ್ಲಿ ಒಂದು ಆಪ್ಷನ್ ಅಂದ್ರೆ, ಇರಾನ್ ಈ ಮೆಟೀರಿಯಲ್ ಅನ್ನ ಸೀಕ್ರೆಟ್ ಆಗಿ ಸ್ಟೋರ್ ಮಾಡಿರೋ ಲೊಕೇಶನ್ ಮೇಲೆ ಡೈರೆಕ್ಟ್ ಆಪರೇಷನ್ ಮಾಡಿ ಅಲ್ಲಿಂದ ಆ ಮೆಟೀರಿಯಲ್ ಅನ್ನ ಸೀಸ್ ಮಾಡೋ ಅಥವಾ ತಮ್ಮ ವಶಕ್ಕೆ ತೆಗೆದುಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ. ಬಟ್ ಅಮೆರಿಕಾಗೆ ತನ್ನ ಲಿಮಿಟೇಷನ್ ಚೆನ್ನಾಗಿ ಗೊತ್ತಿದೆ. ಈ ಮೊಮೆಂಟ್ ಅಲ್ಲಿ ಅಮೆರಿಕ ಏನೇ ಮಾಡಿದ್ರು ಇರಾನ್ ಬಳಿ ಇರುವಂತಹ ಸುಮಾರು 400 ಕೆಜಿ ಹೈಲಿ ಎನ್ರಿಚ್ಡ್ ಯುರೇನಿಯಂನಲ್ಲಿ 1 ಗ್ರಾಂ ಕೂಡ ಅಲ್ಲಿಂದ ಇಲ್ಲಿಗೆ ಮೂವ್ ಮಾಡೋದು ಸಾಧ್ಯವಿಲ್ಲ ಅನ್ನೋದು. ಯಾಕಂದ್ರೆ ಈ ಸಮಯದಲ್ಲಿ ರಷ್ಯಾ ಮತ್ತೆ ಚೈನಾ ಇರಾನ್‌ಗೆ ಯುರೇನಿಯಂ ಅನ್ನ ಸೇಫ್ ಆಗಿ ಇಟ್ಕೊಳ್ಳೋದಕ್ಕೆ ಎಲ್ಲಾ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ಬಳಿ ಹೆಚ್ಚು ಆಪ್ಷನ್ಸ್ ಇಲ್ಲ. ಅದಕ್ಕಾಗಿ ಟ್ರಂಪ್ ಫೋಕಸಿಂಗ್ ಆನ್ ನ್ಯೂ ಟೈಪ್ ಆಫ್ ಸ್ಟ್ರಾಟಜಿ. ಅದೇನಂದ್ರೆ, ಮಿಡ್ಲ್ ಈಸ್ಟ್‌ನಲ್ಲಿ ಇರಾನ್ ಎದುರಿಗೆ ಮತ್ತೊಂದು ಪ್ರಬಲ ಶಕ್ತಿಯಾಗಿ ಸೌದಿ ಅರೇಬಿಯಾನ ನಿಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದಕ್ಕಾಗಿ ಟ್ರಂಪ್ ಇತ್ತೀಚೆಗಷ್ಟೇ ಸೌದಿ ಅರೇಬಿಯಾ ಜೊತೆ ಒಂದು ನ್ಯೂಕ್ಲಿಯರ್ ಡೀಲ್ ಪ್ರಪೋಸಲ್ ಮೂಲಕ ಸೌದಿ ಅರೇಬಿಯಾ ತನ್ನದೇ ಯುರೇನಿಯಂ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅನ್ನ ಆರಂಭಿಸಬೇಕು ಅನ್ನೋದು ಟ್ರಂಪ್‌ನ ಉದ್ದೇಶ. ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಈ ವಿಷಯಕ್ಕೆ ಇಸ್ರೇಲ್ ಮೊದಲಿಂದಲೂ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಬಂದಿದೆ. ಸೌದಿ ಅರೇಬಿಯಾ ಕೂಡ ಯುರೇನಿಯಂ ಎನ್ರಿಚ್ ಮಾಡಲು ಆರಂಭಿಸಿದ್ರೆ ಮಿಡ್ಲ್ ಈಸ್ಟ್‌ನ ಸ್ಟ್ರಾಟಜಿಕ್ ಬ್ಯಾಲೆನ್ಸ್ ಕೂಡ ಸಂಪೂರ್ಣ ಬದಲಾಗಬಹುದು ಅನ್ನೋದು ಇಸ್ರೇಲ್‌ನ ಆತಂಕ. ನೋಡಿ, ಕೆಲವರು ಲಾಜಿಕ್ ನೋಡಿದ್ರೆ ನಿಜವಾಗ ಆಶ್ಚರ್ಯವಾಗುತ್ತೆ. ಅವ್ರ ಪ್ರಕಾರ ಮೊದಲಿನಿಂದಲೂ ಒಂದೇ ಆರ್ಗ್ಯುಮೆಂಟ್, ಇರಾನ್ ಹತ್ರ ಯಾವುದೇ ರೀತಿಯ ಹೈಲಿ ಎನ್ರಿಚ್ಡ್ ಯುರೇನಿಯಂ ಅಥವಾ ಅಂತಹ ಸ್ಟ್ರಾಟಜಿಕ್ ಮೆಟೀರಿಯಲ್ ಇರಬಾರ್ದು ಅನ್ನೋದು. ಇದೇ ಕಾರಣಕ್ಕೆ ಇಸ್ರೇಲ್ ಇರಾನ್ ಅನ್ನ ಯಾವಾಗಲೂ ತನ್ನ ಬಿಗ್ಗೆಸ್ಟ್ ಎನಿಮಿ ಅಂತಾನೆ ನೋಡ್ತಾ ಬರ್ತಾ ಇದೆ. ಆದ್ರೆ
ಈಗ ಇಲ್ಲಿ ಇನ್ನೊಂದು ದೊಡ್ಡ ಗೇಮ್ ಕ್ರಿಯೇಟ್ ಆಗ್ತಾ ಇದೆ. ಅದೇನಂದ್ರೆ ಸೌದಿ ಅರೇಬಿಯಾನ ಇರಾನ್‌ಗೆ ಪ್ಯಾರಲಲ್ ಪವರ್ ಆಗಿ ನಿಲ್ಲಿಸಬೇಕು ಅನ್ನೋದು. ಯಾಕಂದ್ರೆ ಸೌದಿ ಅರೇಬಿಯಾ ಒಂದು ಸುನ್ನಿ ಮುಸ್ಲಿಂ ದೇಶ. ಇರಾನ್ ಅನ್ನೋದೊಂದು ಶಿಯಾ ಮುಸ್ಲಿಂ ದೇಶ. ಹಾಗಾದ್ರೆ ಲಾಜಿಕ್ ಏನಿಲ್ಲಿ? ಒಂದ್ ವೇಳೆ ಶಿಯಾ ಪವರ್ ಆಗಿರುವಂತಹ ಇರಾನ್ ಹತ್ರ ಹೈಲಿ ಎನ್ರಿಚ್ಡ್ ಯುರೇನಿಯಂ ಇದ್ರೆ, ಸುನ್ನಿ ಪವರ್ ಆಗಿರುವಂತಹ ಸೌದಿ ಅರೇಬಿಯಾಗೂ ಅದೇ ಕೆಪಬಿಲಿಟಿ ಕೊಡೋಣ ಅನ್ನೋದು ಇಲ್ಲಿ ಟ್ರಂಪ್ ಸಾಹೇಬ್‌ನ ಉದ್ದೇಶ. ಈ ಕ್ಷಣಕ್ಕೆ ನೋಡಿದ್ರೆ ಸೌದಿ ಅರೇಬಿಯಾಗೆ ಅಮೆರಿಕ ಫುಲ್ ಸಪೋರ್ಟ್ ಸಿಗ್ತಾ ಇದೆ. ಈ ಅಮೆರಿಕನ್ ಸಪೋರ್ಟ್‌ನಿಂದ ಸೌದಿ ಅರೇಬಿಯಾ ಇರಾನ್ ಎದುರು ಒಂದು ಸ್ಟ್ರಾಂಗ್ ವಾಲ್ ಆಗಿ ನಿಲ್ಬಹುದು. ಆದ್ರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ, ನಾಳೆ ಮುಂದೊಂದು ದಿನ ಅಮೆರಿಕ ಮತ್ತು ಸೌದಿ ಅರೇಬಿಯಾ ನಡುವೆ ರಿಲೇಶನ್‌ಶಿಪ್‌ನಲ್ಲಿ ಒಂದು ಬಿರುಕು ಬಂದ್ರೆ, ಒಂದು ಭಿನ್ನಾಭಿಪ್ರಾಯ ಬಂದ್ರೆ ಏನಾಗುತ್ತೆ? ಯಾಕಂದ್ರೆ ಇತಿಹಾಸ ನೋಡಿದ್ರೆ ಒಂದ್ ಕಾಲದಲ್ಲಿ ಅಮೆರಿಕ ಮತ್ತೆ ಇರಾನ್ ಮಿಡ್ಲ್ ಈಸ್ಟ್‌ನಲ್ಲಿ ಅತ್ಯಂತ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಆದ್ರೆ ಇವತ್ತು ಸಿಚುಯೇಷನ್ ಏನನ್ನೋದು ಇಡೀ ಜಗತ್ತಿನ ಮುಂದೆ ಇದೆ. ಒಂದು ಕಾಲದ ಕ್ಲೋಸೆಸ್ಟ್ ಅಲೈ ಇವತ್ತು ಅಮೆರಿಕಾಗೆ ಒಂದು ಬಿಗ್ಗೆಸ್ಟ್ ಎನಿಮಿ ಆಗಿದೆ ಇರಾನ್. ನಾಳೆ ಇದೇ ಪರಿಸ್ಥಿತಿ ಸೌದಿ ಅರೇಬಿಯಾ ಮತ್ತು ಅಮೆರಿಕ ನಡುವೆ ಬರುತ್ತೆ ಅಂತ ಅಂದ್ಕೊಳ್ಳಿ. ಅದೇ ಸಮಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಬಿಕ್ಕಟ್ಟು ಕೂಡ ಹಾಗೆಯೇ ಮುಂದುವರಿತು ಅಂದ್ರೆ, ಈ ಬಾರಿ ಅಮೆರಿಕ, ಇರಾನ್ ಮತ್ತು ಸೌದಿ ಅರೇಬಿಯಾ ಎರಡರ ವಿರುದ್ಧವೂ ಹೋರಾಡಬೇಕಾಗುತ್ತೆ. ಇನ್ನು ನಾಳೆ ಸುನ್ನಿ ಮತ್ತು ಶಿಯಾ ಒಟ್ಟಾಗಿ ಒಂದಾದ್ರೆ ಆ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಉಳಿಯೋಕೆ ಚಾನ್ಸೇ ಇಲ್ಲ. ಸೊ ಇವಾಗ ಈ ಆಂಗಲ್‌ನಲ್ಲಿ ಯೋಚನೆ ಮಾಡಿ ನೋಡಿ. ಡೊನಾಲ್ಡ್ ಟ್ರಂಪ್‌ನ ಈ ಪ್ರಪೋಸಲ್ ಮಿಡ್ಲ್ ಈಸ್ಟ್‌ಗೆ ಅತ್ಯಂತ ಡಿಸ್ಟೆಬಿಲೈಸಿಂಗ್ ಪ್ರಪೋಸಲ್ ಆಗ್ಬೋದು. ಯಾಕಂದ್ರೆ ನೀವು ಸೌದಿ ಅರೇಬಿಯಾಗೆ ಹೈಲಿ ಎನ್ರಿಚ್ಡ್ ಯುರೇನಿಯಂ ಕೆಪಬಿಲಿಟಿ ಕೊಟ್ರೆ, ಮಿಡ್ಲ್ ಈಸ್ಟ್‌ನಲ್ಲಿ ನೇರವಾಗಿ ಒಂದು ನ್ಯೂಕ್ಲಿಯರ್ ಆರ್ಮ್ ರೇಸ್ ಶುರು ಆಗ್ಬೋದು. ಇದರಲ್ಲಿ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ, ಸೌದಿ ಅರೇಬಿಯಾ ಅನ್ನೋ ದೇಶದ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಆಯಿಲ್ ಎಕ್ಸ್ಪೋರ್ಟ್ ಮಾಡೋದನ್ನ ಬಿಟ್ರೆ ಬೇರೆ ಯಾವ ಕ್ಷೇತ್ರದಲ್ಲೂ ಅದು ವಿಶೇಷವಾಗಿ ಒಂದು ಅಚೀವ್‌ಮೆಂಟ್ ಮಾಡಿರೋದಿಲ್ಲ. ಇಂತಹ ದೇಶಕ್ಕೆ ನೀವು ಹೈಲಿ ಎನ್ರಿಚ್ಡ್ ಯುರೇನಿಯಂ ಕೆಪಬಿಲಿಟಿ ಕೊಟ್ರೆ, ಅದರ ಪರಿಣಾಮ ಇಡೀ ಮಿಡ್ಲ್ ಈಸ್ಟ್ ಮಾತ್ರ ಅಲ್ಲ, ಗ್ಲೋಬಲ್ ಸೆಕ್ಯೂರಿಟಿ ಮೇಲೂ ಒಂದು ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಈ ಕಂಟೆಕ್ಸ್ಟ್‌ನಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ. ಇವತ್ತು ಸುನ್ನಿ ಮುಸ್ಲಿಂ ವರ್ಡ್‌ನ ಲೀಡರ್ ಅಂತ ಹೇಳಲಾಗಿರುವಂತ ಸೌದಿ ಅರೇಬಿಯಾಗೆ ಹೈಲಿ ಎನ್ರಿಚ್ಡ್ ಯುರೇನಿಯಂ ಕೊಟ್ರೆ ಅದರ ದೊಡ್ಡ ಕಾನ್ಸಿಕ್ವೆನ್ಸಸ್ ಏನಾಗಬಹುದು? ಯಾಕಂದ್ರೆ ಸೌದಿ ಅರೇಬಿಯಾ ನಂತರ ಗಲ್ಫ್ ರೀಜನ್ ಅಲ್ಲಿ ಬಹುತೇಕ ಅದೇ ಮಟ್ಟದಲ್ಲಿ ಇನ್ಫ್ಲುಯೆನ್ಸ್ ಮತ್ತು ಎಕನಾಮಿಕ್ ಪವರ್ ಹೊಂದಿರುವ ದೇಶ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಮೊದಲನೇದಾಗಿ ಯುಎಇ ಈ ಬೆಳವಣಿಗೆನ ನೋಡಿಕೊಂಡು ಸುಮ್ಮನೆ ಕೂರೋದಿಲ್ಲ. ನಾಳೆ ಸೌದಿ ಅರೇಬಿಯಾಗೆ ನ್ಯೂಕ್ಲಿಯರ್ ಡೀಲ್‌ನಲ್ಲಿ ಹೈಲಿ ಎನ್ರಿಚ್ಡ್ ಯುರೇನಿಯಂ ಕೊಟ್ಟಿದ್ದಾರೆ ಅಂದ್ರೆ, ಆದ್ರೆ ನಮ್ಗೆ ಯಾಕೆ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಯುಎಇ ಎತ್ತಬಹುದು. ಅಷ್ಟೇ ಅಲ್ಲ, ಮುಂದೆ ಇನ್ನೊಂದು ಪಾಸಿಬಿಲಿಟಿ ಕೂಡ ಇದೆ. ಯುಎಇ ತನ್ನ ಜೊತೆಗೆ ಉಳಿದಿರುವ ಸಣ್ಣ ಪುಟ್ಟ ಸುನ್ನಿ ಕಂಟ್ರೀಸ್‌ಗಳನ್ನೆಲ್ಲ ಒಟ್ಟಾಗಿ ಮಾಡಿ ಒಂದು ಕೋಯಲಿಷನ್‌ನ ಮಾಡಿಕೊಂಡು, ಬೇಕಾದ್ರೆ ಟರ್ಕಿ ಮತ್ತು ಕತಾರ್ ಜೊತೆಗೂ ಕೈ ಜೋಡಿಸಿ ಸೌದಿ ಅರೇಬಿಯಾ ಪ್ರಭಾವವನ್ನು ಕೌಂಟರ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು ಇಲ್ಲಿ. ಅಂತ ಪರಿಸ್ಥಿತಿ ನಿರ್ಮಾಣವಾದಾಗ ಆ ದೇಶಗಳು ಅಮೆರಿಕದ ಬದಲಿಗೆ ರಷ್ಯಾ ಅಥವಾ ಚೈನಾ ಜೊತೆ ನ್ಯೂಕ್ಲಿಯರ್ ಡೀಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಡೊನಾಲ್ಡ್ ಟ್ರಂಪ್‌ನ ಈ ಪರ್ಟಿಕ್ಯುಲರ್ ಸ್ಟೆಪ್‌ನಿಂದ ಕೇವಲ ಸೌದಿ ಅರೇಬಿಯಾ, ಇರಾನ್ ಮುಂದೆ ಒಂದು ವಾಲ್ ಆಗಿ ನಿಲ್ಲೋದಷ್ಟೇ ಆಗ್ತಿಲ್ಲ. ಇಲ್ಲಿ ಇನ್‌ಫ್ಯಾಕ್ಟ್ ರಷ್ಯಾ ಮತ್ತೆ ಚೈನಾಗೂ ಒಂದು ದೊಡ್ಡ ಇನ್ವಿಟೇಷನ್ ಸಿಗ್ತಾ ಇದ್ದಂಗೆ ಕಾಣಿಸ್ತಿದೆ. ಯಾಕಂದ್ರೆ ಸೌದಿ ಅರೇಬಿಯಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರೋ ದೇಶಗಳು ಚೈನಾ ಮತ್ತು ರಷ್ಯಾ ಕಡೆ ಮುಖ ಮಾಡಬಹುದು. ಇದರಲ್ಲಿ ಫಸ್ಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆಯಲ್ಲ, ಈಗಾಗಲೇ ಯುಎಇ ಮತ್ತು ಸೌದಿ ಅರೇಬಿಯಾ ನಡುವೆ ಒಂದು ಜಿಯೋಪೊಲಿಟಿಕಲ್ ಟಸಲ್ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ರಷ್ಯಾ ಅಥವಾ ಚೈನಾಗೆ ಸ್ಟ್ರಾಟಜಿಕ್ ಇನ್ವಿಟೇಷನ್ ಕೊಟ್ರೆ, ಮಿಡ್ಲ್ ಈಸ್ಟ್ ನಲ್ಲಿ ಎರಡು ದೊಡ್ಡ ಪವರ್ ಬ್ಲಾಕ್ಸ್ ಒಂದರ ಎದುರು ಇನ್ನೊಂದು ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇದನ್ನ ಸ್ವಲ್ಪ ಇಮ್ಯಾಜಿನ್ ಮಾಡಿ ನೋಡಿ. ಒಂದ್ ಕಡೆ ಸೌದಿ ಅರೇಬಿಯಾಗೆ ಅಮೆರಿಕ ಹೈಲಿ ಎನ್ರಿಚ್ಡ್ ಯುರೇನಿಯಂ ಮತ್ತು ನ್ಯೂಕ್ಲಿಯರ್ ಕೋಆಪರೇಷನ್ ಕೊಡ್ತಾ ತನ್ನ ಇನ್ಫ್ಲೂಯೆನ್ಸ್ ನ ಹೆಚ್ಚಿಸಿಕೊಳ್ತಾ ಇದೆ. ಅದೇ ಸಮಯದಲ್ಲಿ ಮತ್ತೊಂದ್ ಕಡೆ ರಷ್ಯಾ ಮತ್ತು ಚೈನಾ ಸೇರ್ಕೊಂಡು ಯುಎಇ ಜೊತೆ ಅದೇ ರೀತಿಯ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕಟ್ಕೊಂಡ್ರೆ ಏನಾಗಬಹುದು? ಈಗ ಅಮೆರಿಕ ಮಿಡ್ಲ್ ಈಸ್ಟ್ ನಲ್ಲಿ ಮಲ್ಟಿಪಲ್ ಫ್ರಂಟ್ಸ್ ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟೈರ್ ಫೋಕಸ್ ಇರಾನ್ ಅನ್ನ ಮಾತ್ರ ಕೌಂಟರ್ ಮಾಡೋದಲ್ಲ, ರಷ್ಯಾ ಮತ್ತು ಚೈನಾನ ಕಂಟ್ರೋಲ್ ಮಾಡೋದ್ರಲ್ಲೂ ಸ್ಪ್ಲಿಟ್ ಆಗ್ಬಿಡುತ್ತೆ. ಈ ಕಾಂಟೆಕ್ಸ್ಟ್ ನಲ್ಲಿ ನೋಡಿದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಈಗ ಆರಂಭವಾಗ್ತಿರೋ ನ್ಯೂಕ್ಲಿಯರ್ ಆರ್ಮ್ ರೇಸ್ ಇದೆಯಲ್ಲ, ಅದರ ಮೊದಲ ದೊಡ್ಡ ಪರಿಣಾಮ ಭಾರತ ಮೇಲೂ ಬೀಳಬಹುದು. ಯಾಕಂದ್ರೆ ಈ ಕ್ಷಣಕ್ಕೆ ಭಾರತ ಮಿಡ್ಲ್ ಈಸ್ಟ್ ಅನ್ನ ಒಂದು ಕೇವಲ ಒಂದು ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಆಗಿ ಮಾತ್ರ ನೋಡ್ತಾ ಇಲ್ಲ, ಬದಲಿಗೆ ಅಲ್ಲಿಂದ ಭಾರತಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಎಫ್‌ಡಿಐ ಬರ್ತಾ ಇದೆ. ಆ ಬಂಡವಾಳದ ಮೂಲಕ ಭಾರತ ಎಕನಾಮಿಕ್ ಗ್ರೋತ್ ಅನ್ನ ಇನ್ನಷ್ಟು ವೇಗವಾಗಿ ಮಾಡಬೇಕು ಅನ್ನೋದು ಲೆಕ್ಕಾಚಾರ ಮಾಡ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಮಿಡ್ಲ್ ಈಸ್ಟ್ ಇದೇ ರೀತಿಯ ಆರ್ಮ್ಸ್ ರೇಸ್ ನಲ್ಲಿ ಸಂಪೂರ್ಣವಾಗಿ ಸಿಲುಕೊಂಡ್ರೆ, ಮಿಡ್ಲ್ ಈಸ್ಟ್ ನ ಪರಿಸ್ಥಿತಿ ಮತ್ತೆ 1960s 1970s ಕಾಲದತ್ತ ಹೋಗೋ ಸಾಧ್ಯತೆ ಇದೆ. ಹೀಗಾಗಿ ಈ ಸಂಪೂರ್ಣ ಗೇಮ್ ಪ್ಲಾನ್ ಕೊನೆಗೆ ಒಂದೇ ಪ್ರಶ್ನೆ ಸುತ್ತಾ ಇದೆ. ಒಬ್ಬ ಖಾಲಿ ಬುಡೆ ಇರುವಂತ ವ್ಯಕ್ತಿ ಎಷ್ಟೆಲ್ಲ ಅನಾಹುತ ಮಾಡಬಹುದು ಅನ್ನೋದನ್ನ ಜಗತ್ತು ನೋಡೋದಷ್ಟೇ ಬಾಕಿ ಇದೆ. ಮುಂದಿನ ಕೆಲವು ತಿಂಗಳುಗಳು ಮಿಡ್ಲ್ ಈಸ್ಟ್‌ಗೆ ಮಾತ್ರವಲ್ಲ, ಜಾಗತಿಕ ಆರ್ಥಿಕತೆಗೂ ಅತ್ಯಂತ ನಿರ್ಣಾಯಕವಾಗಲಿದೆ. ಭಾರತವು ತನ್ನ ನ್ಯಾಷನಲ್ ಇಂಟ್ರೆಸ್ಟ್, ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಮತ್ತು ಎನರ್ಜಿ ಸೆಕ್ಯೂರಿಟಿಯನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಬೆಳವಣಿಗೆಯನ್ನ ಲೆಕ್ಕ ಹಾಕಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮಿಡ್ಲ್ ಈಸ್ಟ್‌ನ ಇತ್ತೀಚಿನ ಡೆವಲಪ್‌ಮೆಂಟ್ಸ್ ಭಾರತದ ಆರ್ಥಿಕತೆ ಮತ್ತು ಭದ್ರತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದ್ದಾವೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್‌ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಜಿಯೋಪೊಲಿಟಿಕಲ್, ನ್ಯಾಷನಲ್ ಸೆಕ್ಯೂರಿಟಿ ಹಾಗೂ ಇಂಟರ್ನ್ಯಾಷನಲ್ ಅಫೇರ್ಸ್ ಕುರಿತಂತ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.